ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಅಂತ ಕೇಳಿದ್ರೆ ಪಾಲಕ್ ಪನ್ನೀರು. ಯಾಕಪ್ಪ ಪಾಲಕ್ ಪನ್ನೀರ್ ಅಂತ ಹೇಳಿದ್ರೆ, ಇವಾಗ ಶ್ರಾವಣ ಮಾಸ ಇರೋದ್ರಿಂದ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಸೊ ನಾನ್ ವೆಜ್ ಇಲ್ಲ ಅನ್ನೋ ಫೀಲ್ ಕಾಡದೇ ಇರಬಾರ್ದು ಅಂತೇಳಿ ಪಾಲಕ್ ಪನ್ನೀರನ್ನ ಸಿಂಪಲ್ಲಾಗಿ ಮಾಡ್ತಾ ಇರೋದಿದೆ. ಮನೇಲಿರೋ ಇಂಗ್ರೀಡಿಯೆಂಟೇ ಬಳಸ್ಕೊಂಡು ಹೆಂಗಪ್ಪ ಪಾಲಕ್ ಪನ್ನೀರು ಟೇಸ್ಟಿಯಾಗಿ ಮಾಡೋಂತ ನೋಡೋಣ. ನಾನು ಆಲ್ರೆಡಿ ಪಾಲಕ್ನ ತೆಗೆದಿಟ್ಕೊಂಡಿದ್ದೀನಿ. 2 ಕಟ್ಟಾಗುವಷ್ಟು ಪಾಲಕ್ ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಒಂದು 3 ಸಲ ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿ 1 ಗ್ಲಾಸ್ ವಾಟರ್ ಹಾಕಿ ಪಿಂಚ್ ಆಫ್ ಸಾಲ್ಟ್ ಹಾಕೊಳ್ಳೋಣ. ತರಕಾರಿ ಒಂದು 4 ಈರುಳ್ಳಿ, 3 ಟೊಮೆಟೊ ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ 1 ಸ್ಪೂನು ಜೀರಿಗೆ, ಕಸ್ತೂರಿ ಮೇಥಿ 1 ಸ್ಪೂನು, 2 ಚಕ್ಕೆ, ಒಂದೇ ಒಂದು ಏಲಕ್ಕಿ, 3 ಲವಂಗ, 2 ಮೊಗ್ಗು. ಈಗ ನಾನು ಆಲ್ರೆಡಿ ಒಂದು 6ರಿಂದ 7 ನಿಮಿಷ ನೋಡ್ಕೊಳ್ಳಿ, ನೀವು ಗೊತ್ತಾಗುತ್ತೆ. ಮೆತ್ತಗಾಗಿ ನಾನು ಒಂದು ಫುಲ್ ಬೌಲ್ ಇಟ್ಕೊಂಡಿರೋದು ತುಂಬ ತಳ ಕಚ್ಚೋ ರೀತಿಯಲ್ಲಿ ಬೆಂದಿದೆ. ಸೊ ನೆಕ್ಸ್ಟು ಪನ್ನೀರು, ಒಂದು ಪ್ಯಾಕೆಟ್ 200 ಗ್ರಾಮ್ ಪನ್ನೀರನ್ನ ನಾನು ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ನಾನ್ ಸ್ಟಿಕ್ ಪ್ಯಾನ್ಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಆಯಿಲ್ ಹಾಕ್ಕೊಂಡು, ಫಸ್ಟ್ ಏನು ಎತ್ತಿಟ್ಕೊಂಡಿದ್ದೀವಿ ಅಲ್ವಾ ಪನ್ನೀರು, ಒಂದು 200 ಗ್ರಾಮ್ ತೊಗೊಂಡಿದ್ದೀನಿ ನಾನು. ಅದನ್ನು ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತೀನಿ, ಬಾಯಿ ಸಿಗಲಿ ಅಂತ ಹೇಳಿ. ತುಂಬ ಡೀಪ್ ಫ್ರೈ ಮಾಡೋಕ್ಕೆ ಹೋಗೋದಿಲ್ಲ, 1 ಮಿನಿಟ್ ಫ್ರೈ ಅಷ್ಟೇ. ಲೈಟಾಗಿ ಅದು ಕಲರ್ ಚೇಂಜ್ ಆಗಿ ಸ್ವಲ್ಪ ಲೈಟ್ ಗೋಲ್ಡನ್ನು ಅಂತ ಇಲ್ಲ, ಅದಕ್ಕಿಂತ ಕಡಿಮೆ ನೋಡ್ಬೋದು ನೀವು, ಕಲರ್ ಚೇಂಜ್ ಆಗುತ್ತೆ. 1 ಮಿನಿಟ್ ಅಷ್ಟೇ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ನಾನು ತುಂಬ ಡೀಪ್ ಫ್ರೈ ಮಾಡೋಕ್ಕೆ ಹೋದರೆ ಅದು ಒಂಥರ ರಬ್ಬರ್ ಥರ ಆಗೋಗ್ಬಿಡುತ್ತೆ, ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಸೊ ಇಷ್ಟೇ 1 ಮಿನಿಟ್ ಬಾಡಿಸ್ಕೊಂಡು ಅದನ್ನ ಸ್ವಲ್ಪ ಎಣ್ಣೆ ಸೋಸೋ ಥರ ಹಿಂಡ್ಕೊಂಡು ಎತ್ತಿ ಒಂದು ಆಲ್ರೆಡಿ ಬೌಲಲ್ಲಿ ಹಾಕಿಟ್ಕೊಳ್ತೀನಿ. ಈಗ ನಾವೇನು ಬೆಂದಿರೋದಿದೆ ಅಲ್ವಾ ಅದನ್ನ ವಿತೌಟ್ ವಾಟರು ಫುಲ್ ಪೇಸ್ಟಿಯಾಗಿ ನೋಡ್ತಾ ಇರ್ಬೋದು, ಫೈನ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಆಲ್ರೆಡಿ ಯೂಸ್ ಮಾಡಿದ್ನಲ್ವ ಆಯಿಲು ಪನ್ನೀರ್ ಫ್ರೈಗೆ ಅಂತ ಹೇಳಿ, ಅದೇ ಆಯಿಲ್ಗೆನೇ ನಾನು ಒಗ್ಗರಣೆ ಏನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೆ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು 10 ಸೆಕೆಂಡ್ಸು ಬಾಡಿಸ್ಕೊಳ್ತೀನಿ. ನೋಡಿ, ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ, ಜೀರಾ ಎಲ್ಲನೂ ಸ್ವಲ್ಪ ದಪ್ಪ ಆಗ್ತಾಯಿದೆ. ಅದಾಗಿದ್ದಾದಮೇಲೆ ನಾನು ಏನು ಚಾಪ್ಡ್ ಆನಿಯನ್ ತೊಗೊಂಡಿದ್ದೆ 4, ಅದನ್ನು ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೊಳ್ತೀನಿ. ಅದಕ್ಕೆ ಗೋಲ್ಡನ್ ಬ್ರೌನ್ ಬೇಗ ಬರಲಿ ಅಂತೇಳಿ ಆಲ್ರೆಡಿ ಗೊತ್ತಿರೋ ಥರನೇ ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತೇಳಿ ಅದಕ್ಕೋಸ್ಕರ. ಸೊ ಈಗ ನೋಡ್ಬೋದು ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆದಮೇಲೆ ನಾನು 1 ಸ್ಪೂನು ಗಾರ್ಲಿಕ್, ಅರ್ಧ ಸ್ಪೂನು ಜಿಂಜರ್ ಪೇಸ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ, ಹಸಿ ಸ್ಮೆಲ್ ಹೋಗಲಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗಿದ್ಮೇಲೆ ಒಂದು 1/2 ಮಿನಿಟ್ ಬಾಡಿಸ್ಕೊಂಡ್ಮೇಲೆ ನಾನು ಏನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು 3 ಟೊಮೆಟೊನ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿ ಒಂದು 1 ಮಿನಿಟ್ ಬಿಟ್ಟಿದ್ದಾದಮೇಲೆ ಅರಿಶಿನ ಒಂದು 1/4 ಸ್ಪೂನು, 1 ಸ್ಪೂನು ಖಾರದ ಪುಡಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಮೆಣಸು ಪುಡಿ ಒಂದು 1/4 ಸ್ಪೂನು, ಪಿಂಚ್ ಆದರೂ ಸಾಕಾಗುತ್ತೆ. ಒಂದು 1/4 ಸ್ಪೂನು ಮೆಣಸು ಪುಡಿ ಚೆನ್ನಾಗಿರುತ್ತೆ ಖಾರವಾಗಿ. ಸೊ ಅದಾದಮೇಲೆ ಗರಂ ಮಸಾಲ 1/2 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ಪೈಸಸ್ದು ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿ ನಾನು ಇದೆಲ್ಲ ಮನೆಯಲ್ಲೇ ಮಾಡಿರೋದಿದೆ, ನೀವು ಅಂಗಡಿದು ಕೂಡ ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ಟೇಸ್ಟ್ ಆಫ್ ಸಾಲ್ಟ್ ಅದಕ್ಕೆ ಎಷ್ಟು ಬೇಕಾಗುತ್ತಲ್ವ, ನಾನೊಂದು 1/4 ಸ್ಪೂನ್ ಹಾಕ್ತೀನಿ. ಆಮೇಲೆ ಟೇಸ್ಟ್ ನೋಡಿ ಆ್ಯಡ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ. ಈಗ ಒಂದು 1/4 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ತಕ್ಕನಂಗೆ, ಓಕೆನಾ. ಸೊ ಈಗ ಇದು ಸ್ವಲ್ಪ ಆಯಿಲೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗ್ತದೆ, ನೋಡ್ತಾ ಇರ್ಬೋದು. 1 ಮಿನಿಟ್ ಆದಮೇಲೆ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗಲಿ, 1ರಿಂದ 2 ನಿಮಿಷ ಕೂಡ ಆಗಲಿ, ಏನು ತೊಂದರೆ ಇಲ್ಲ. ಹೈ ಫ್ಲೇಮಲ್ಲಿ ಇಟ್ಟರೆ 1-1.5 ನಿಮಿಷ ಅದರೊಳಗಡೆ ಆಗೋಗ್ಬಿಡುತ್ತೆ. ಸೊ ಇವಾಗ ನಾವು ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಫೈನ್ ಗ್ರೈಂಡ್ ಮಾಡಿರೋ ಪಾಲಕ್ನ ಹಾಕ್ಕೊಂಡು ಅದರಲ್ಲೇ ವಾಟರ್ ಇರುತ್ತೆ ಅಲ್ವಾ ಮಿಕ್ಸ್ ಮಾಡಿರೋದು, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಿದ್ರೂ ಪರವಾಗಿಲ್ಲ, ಅದು ಕುದ್ದಿ ಒಂದು ಇದು ಗಟ್ಟಿಯಾಗೇ ಬರುತ್ತೆ. ಸೊ ಅದನ್ನು ಕ್ಲೋಸರ್ ಹಾಕಬೇಕು.
ಕ್ಲೋಸರ್ ಹಾಕಿ ಒಂದು ಹಸಿ ಸ್ಮೆಲ್ ಹೋಗಬೇಕು, ಆಯಿಲ್ ಬಿಟ್ಕೊಳ್ಳೋ ಥರ ಹಸಿ ಸ್ಮೆಲ್ ಹೋಗಬೇಕು. ಒಂದು 2 ಮಿನಿಟ್ಸ್ ಅದು ಕುದ್ದಿ ಸ್ವಲ್ಪ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೋಸರ್ನ ಕವರ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಕೊತ ಅಂತ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸಿಡಿಯುತ್ತೆ ಫುಲ್, ಆ ಕಡೆ ಸರೌಂಡಿಂಗ್ ಎಲ್ಲ ಗಲೀಜಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಕ್ಲೋಸರ್ ಕವರ್ ಮಾಡಿ, ಅದಕ್ಕೆ ಕ್ಲೋಸರ್ದು ಯೂಸ್ ಮಾಡ್ತಿರೋದಿದೆ. ಆಮೇಲೆ ನಾವು ಆಲ್ರೆಡಿ ತೊಗೊಂಡಿಟ್ಟಿರೋ ಫ್ರೈಡ್ ಪನ್ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆಲ್ರೆಡಿ ಏನು ಆಯಿಲ್ ಬಿಟ್ಟಿರೋದಿದೆ ಪಾಲಕ್ ಕರಿ, ಅದಕ್ಕೆ ಇವಾಗ ಪನ್ನೀರ್ ಆ್ಯಡ್ ಮಾಡಿ ಇನ್ನೊಂದು 2 ಮಿನಿಟ್ಸ್ ಬಿಟ್ಟರೆ ನೋಡ್ಬೋದು ಏನು ಟೇಸ್ಟಿಯಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನಿಮಗೂ ಕೂಡ ತಿನ್ನಬೇಕಂತ ಆಸೆ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತ ಅಂತ ಹೇಳಿ. ಇದು ಮನೆಯಲ್ಲಿ ಏನಿಲ್ಲ ಅಂದರೂ 5ರಿಂದ 6 ಜನ ಕೂತು ತಿನ್ಬೋದು. ಸೊ ಈ ಪಾಲಕ್ ಪನ್ನೀರನ್ನ ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂದರೆ ಚಪಾತಿ, ರೋಟಿ, ಬಿಸಿ ರೈಸು, ಗೀ ರೈಸು, ಜೀರಾ ರೈಸ್ಗೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಳಿ. ಯಾವುದೇ ರೆಸ್ಟೋರೆಂಟ್ಗೂ ಕೂಡ ಕಡಿಮೆ ಇಲ್ಲ, ಮನೆಯಲ್ಲೇ ಮಾಡಿಕೊಂಡು ಹೆಲ್ತಿಯಾಗಿ ರುಚಿಯಾಗಿ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.